ಬಂಧುಗಳೇ, ಜೈ ಭೀಮ್. ಇದೀಗ ನಮ್ಮ ಕರ್ನಾಟಕ ನಾಡಗೀತೆಯಲ್ಲಿ ಬೌದ್ಧರ ಉದ್ಯಾನ ಯಾಕಿಲ್ಲ ಅನ್ನುವ ಪ್ರಶ್ನೆಗೆ ಒಂದು ತಾರ್ಕಿಕ ಅಂತ್ಯ ಸಿಗ್ತಾ ಇದೆ. ಕೆಲವರು ಬೌದ್ಧರ ಉದ್ಯಾನ ಸೇರಿಸುವುದನ್ನು ವಿರೋಧಿಸ್ತಾ ಇದ್ದಾರೆ. ಯಾಕೆ ಬೌದ್ಧರ ಉದ್ಯಾನವನ ಸೇರಬೇಕು ಅಂತ ಯಾರೆಲ್ಲ ಹೋರಾಟ ಮಾಡಿದ್ರು ಮತ್ತು ಯಾಕೆ ಬೌದ್ಧರ ಉದ್ಯಾನವನ್ನು ಕುವೆಂಪುರವರು ಕೈ ಬಿಟ್ಟಿದ್ರ ಅಥವಾ ಬೇರೆ ಯಾರಾದರೂ ಕೈ ಬಿಟ್ರ, ಈ ವಿಚಾರಗಳ ಬಗ್ಗೆ ಇವತ್ತು ಮಾತಾಡೋಣ. ಒಂದು ಚಾರಿತ್ರಿಕ ಹಿನ್ನೆಲೆ ಇಟ್ಕೊಂಡು ದಯಮಾಡಿ ಯಾರೆಲ್ಲ ನಮ್ಮ ಚಾನೆಲ್ ನೋಡ್ತಾ ಇದ್ದೀರಾ ಅವರೆಲ್ಲರೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬರ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೇನೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಬಂಧುಗಳೇ, ಕರ್ನಾಟಕದ ನಮ್ಮ ನಾಡಗೀತೆಯಾಗಿ ಕುವೆಂಪುರವರು ಬರೆದಿರ್ತಕ್ಕಂಥ ಜಯ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆಯನ್ನು ನಾವು ಒಪ್ಪಿಕೊಂಡಿದ್ದೀವಿ. ಸರ್ಕಾರಿ ಆದೇಶದ ಪ್ರಕಾರ ಹಾಡ್ತಾ ಇದ್ದೀವಿ. ಬಹಳ ಸಂತೋಷ. ಇಡೀ ನಾಡನ್ನು ವರ್ಣಿಸುವ ಮತ್ತು ಭಾರತವನ್ನು ವರ್ಣಿಸುವ ಮತ್ತು ಭಾರತ ಮಾತೆಯ ಮಗಳಾಗಿ ಕರ್ನಾಟಕ ರಾಜ್ಯ ಎಷ್ಟರ ಮಟ್ಟಿಗೆ ತನ್ನ ಸಾಂಸ್ಕೃತಿಕ ಬೇರುಗಳನ್ನ ಇಟ್ಕೊಂಡಿದೆ. ಇಲ್ಲಿನ ಸಂಪತ್ತೇನು, ಇಲ್ಲಿನ ಸಾಂಸ್ಕೃತಿಕ ಸಂಪತ್ತಿರ್ಬೋದು, ಇಲ್ಲಿನ ಅರಣ್ಯ ಸಂಪತ್ತಿರ್ಬೋದು, ಇಲ್ಲಿನ ಧಾರ್ಮಿಕ ಸಂಪತ್ತಿರ್ಬೋದು, ಅಥವಾ ಇಲ್ಲಿ ಬಂದು ಹೋದಂಥ ಎಲ್ಲ ದಾರ್ಶನಿಕರ ಬಗ್ಗೆ ಇರ್ಬೋದು, ಈ ಕವಿತೆ ನಮಗೆಲ್ಲ ಒಂದು ಚಿತ್ರಣವನ್ನು, ರಾಜ್ಯದ ಚಿತ್ರಣವನ್ನು ಕಟ್ಟಿಕೊಡುತ್ತೆ. ಇದು ಈ ರಾಜ್ಯಗೀತೆಯಾಗಿ ಅಥವಾ ನಾಡಗೀತೆಯಾಗಿ ಈ ಕವಿತೆಯನ್ನು ಆಯ್ಕೆ ಮಾಡಿದಾಗ್ಲೇ ಬೌದ್ಧರ ಉದ್ಯಾನ ಯಾಕಿಲ್ಲ ಇಲ್ಲಿ ಅಂತ ಒಂದು ಪ್ರಶ್ನೆ ಎದ್ದೇಳ್ತು. ಮತ್ತು ಆಗ್ಲೇ ಬೌದ್ಧರ ಉದ್ಯಾನವನ್ನು ಸೇರಿಸಬಾರ್ದು ಅಂತ ಕೆಲವರು ತಕರಾರು ಮಾಡಿದ್ರು. ಬೌದ್ಧರು ಹೇಳಿ ಕೇಳಿ ಶಾಂತಿ ಪ್ರಿಯರು ರೀ, ಹಾಗಾಗಿ ಅದನ್ನು ಚರ್ಚೆ ಮಾಡಲಿ ಹೆಚ್ಚು. ಬಟ್ ಆವತ್ತಿಂದನೂ ಯಾವಾಗ ನಾಡಗೀತೆಯಾಗಿ ಕುವೆಂಪುರವರ ಈ ಕವಿತೆ ಜಯ ಭಾರತ ಜನನೀಯ ತನುಜಾತೆ ಬಂತೋ ಆವಾಗ ತಾನೇ ನಮ್ಮ ಬಹುಜನ ವಿದ್ಯಾರ್ಥಿ ಸಂಘ ಕೂಡ ಒಂದು ಪ್ರವರ್ಧಮಾನದಲ್ಲಿತ್ತು. ಬಹುಜನ ವಿದ್ಯಾರ್ಥಿ ಸಂಘದ ಮುಖಾಂತರ ಇಂತಹ ಒಂದು ಆಗ್ರಹವನ್ನು ನಾವು ಮಂಡಿಸ್ತೀವಿ. ಮತ್ತು ಬಹುಜನ ವಿದ್ಯಾರ್ಥಿ ಸಂಘದಿಂದ ಬಂದಂಥ ಅನೇಕ ಚಿಂತಕರು, ಲೇಖಕರು, ಬರಹಗಾರರು ಎಲ್ಲರೂ ಅದನ್ನು ತಮ್ಮ ಕಾಲಕಾಲಕ್ಕೆ ಜೀವಂತವಾಗಿ ಇಟ್ಕೊಂಡು ಬಂದೇನೆ ಜಾಲತಾಣಗಳ ಮುಖಾಂತರ, ಪತ್ರಿಕೆಗಳ ಮುಖಾಂತರ, ಬೇರೆ ಬೇರೆ ಮಾಧ್ಯಮಗಳ ಮುಖಾಂತರ ಮಾತಾಡ್ತಾ ಎಲ್ಲ ಚಿಂತಕರು, ಹೋರಾಟಗಾರರು, ಸಾಹಿತಿಗಳು ಇದೊಂದು ಬೌದ್ಧರ ಉದ್ಯಾನವನ್ನು ಸೇರಿಸಬೇಕು ಅಂತ ಸರ್ಕಾರಗಳಿಗೆ ಮನವಿ ಕೊಡ್ತಾನೆ ಬಂದರು ಮತ್ತು ಅವರು ಆಗ್ರಹ ಪಡಿಸ್ತಾನೆ ಬಂದರು ಬೇರೆ ಬೇರೆ ಸೆಮಿನಾರ್ಗಳ ಮುಖಾಂತರ, ಕಾರ್ಯಕ್ರಮಗಳ ಮುಖಾಂತರ. ಯಾಕೆ ಅಂತಂದ್ರೆ ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ಬೌದ್ಧರ ಉದ್ಯಾನವನ ಯಾಕಿಲ್ಲ? ಬೌದ್ಧರ ಉದ್ಯಾನವನ ಇಲ್ಲ ಅಂದ ಕ್ಷಣಕ್ಕೆ ನಮ್ಮ ಬೌದ್ಧರನ್ನ ಕಡೆಗಣಿಸಿದರೆ ಅನ್ನೋದು ಉದ್ದೇಶ ಅಲ್ಲ. ಆದರೆ ಕುವೆಂಪುರವರು ಸಾಹಿತ್ಯ ರಚನೆ ಮಾಡುವಾಗ ಕಡೆಗಣಿಸಿದ್ರ ಅಥವಾ ಕುವೆಂಪುರ ನಂತರದಲ್ಲಿ ಬಂದಂಥ ಅನೇಕ ಕಿಡಿಗೇಡಿ ಸಾಹಿತಿಗಳು ಈ ಕೆಲಸವನ್ನು ಮಾಡಿದ್ರ ಅನ್ನೋದ್ರ ಬಗ್ಗೆ ನಮಗೆ ತಕರಾರಿತ್ತು. ಮತ್ತು ಸರ್ವ ಜನಾಂಗದ ಶಾಂತಿಯ ತೋಟ ಭಾರತದಲ್ಲಿ ಬೌದ್ಧ ಪರಂಪರೆಗೆ ಸೇರಿದಂಥವರು ನಿಜವಾಗ್ಲೂ ಶಾಂತಿ ಪ್ರಿಯರು, ಅಹಿಂಸಾ ಪ್ರಿಯರು ಮತ್ತು ಈ ಶಾಂತಿಯ ತೋಟ ಭಾರತದಲ್ಲಿ ಬೌದ್ಧರಿಂದಲೇ ಆಗಿದೆ ಅನ್ನೋದು ನಮ್ಮೆಲ್ಲರ ಖಚಿತವಾದಂಥ ನಂಬಿಕೆ ಮತ್ತು ಇತಿಹಾಸವಾದನ್ನೇ ಸಾರುತ್ತೆ. ಆ ಕಾರಣಕ್ಕೆ ಬೌದ್ಧರನ್ನು ಹೊರತುಪಡಿಸಿ ಅಥವಾ ಬೌದ್ಧರನ್ನ ನೆನೆಯದೆ ಅಥವಾ ಬುದ್ಧತ್ವವನ್ನು ನೆನೆಯದೆ ಒಬ್ಬ ಕವಿ ಈ ರೀತಿ ಬರೀಲಿಕ್ಕೆ ಸಾಧ್ಯ ಇದೆಯಾ? ಖಂಡಿತ ಇಲ್ಲ. ಇದನ್ನ ಸಂಶೋಧನೆ ಮಾಡಿದಾಗ ಅನೇಕ ಸಂಶೋಧನೆಗಳಲ್ಲಿ ಸಿಕ್ಕಿದ್ದೇನು ಅಂತಂದ್ರೆ ಕುವೆಂಪುರವರು ತಮ್ಮ ಮೂಲ ಕವಿತೆಯಲ್ಲಿ ಬೌದ್ಧರ ಉದ್ಯಾನವನ್ನು ಸೇರಿಸಿದ್ದಾರೆ. ಇದು ಖಚಿತ ಮಾಹಿತಿ. ಸಂಶೋಧನೆಗಳು ತೆಗೆದು ನೋಡಿ. ಕುವೆಂಪುರವರ ನೆನಪಿನ ದೋಣಿಯಲ್ಲಿ ಸಂಪುಟದಲ್ಲಿ ಬೌದ್ಧರ ಉದ್ಯಾನ ಇದ್ದೇ ಇದೆ. ಹಾಗಿದ್ರೆ ಇದು ನಾಡಗೀತೆ ಆಗುವಾಗ ಯಾಕೆ ಇದನ್ನ ತೆಗೆದ್ರು ಅಂತಂದ್ರೆ ಅದು ಏನೋ ಒಂದು ಲಯಕ್ಕೆ ಅಥವಾ ರಿದಮ್ಗೆ ಕೂರಲ ಕಾರಣಕ್ಕೋಸ್ಕರ ತೆಗೆದಿದ್ದೀವಿ ಅಂತ. ಲಯಕ್ಕೆ ರಿದಮ್ಗೆ ಅದು ಸೇರ್ತಾ ಇಲ್ಲ ಈ ಪದನ ಕಾರಣಕ್ಕೋಸ್ಕರ ಯಾವುದಾದ್ರೂ ಪದವನ್ನ ಆಲ್ಟರ್ ಮಾಡ್ಬೋದು ಅರ್ಥ ಕೆಡದರಂಗೆ. ಆದರೆ ಒಂದು ಸಂಸ್ಕೃತಿಯನ್ನೇ ಸಾರುವಂತ ಪದವನ್ನ ಅಂದ್ರೆ ಬೌದ್ಧರ ಉದ್ಯಾನವನವನ್ನೇ ಆಲ್ಟರ್ ಮಾಡ್ಬೋದಾ? ಮಾಡಂಗಿಲ್ಲ. ಆದರೆ ಕುತಂತ್ರ ಏನು ಅಂತಂದ್ರೆ ಬೌದ್ಧರನ್ನ ಇಲ್ಲಿ ಹೆಸರಿಸಲೇಬಾರದು ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಅನೇಕರು ಬೌದ್ಧರ ಉದ್ಯಾನವನದ ಬಗ್ಗೆ ಮಾತಾಡಿದಾಗ ಇನ್ನು ಕೆಲವು ಸಾಹಿತಿಗಳು ಈಗಾಗಲೇ ಅಲ್ಲಿ ಗೌತಮ ಅಂತ ಹೆಸರಿದೆ ಅಂತ ಈಗಲೂ ಅನೇಕರು ಜಾಲತಾಣದಲ್ಲಿ ಅದನ್ನು ಬರೀತಾರೆ. ಕಪಿಲ, ಪತಂಜಲ, ಗೌತಮ, ಜಿನನುತ ಅನ್ನೋ ಸಾಲುಗಳೇನು ಬರ್ತಾವಲ್ಲ, ಆ ಸಾಲುಗಳಲ್ಲಿ ಕುವೆಂಪುರವರು ಹೇಳ ಹೊಟ್ಟಿರ್ತಕ್ಕಂಥದ್ದು ಒಂದು ಋಷಿ ಪರಂಪರೆಯನ್ನ. ಗೌತಮ ಋಷಿ ಅಲ್ಲ. ಗೌತಮ ಬಹುದೊಡ್ಡ ಸಮಾಜ ಸುಧಾರಕ. ಗೌತಮ ಒಂದು ಧರ್ಮದ ಸಂಸ್ಥಾಪಕ. ಗೌತಮರನ್ನ ಅಲ್ಲಿ ಋಷಿ ಪರಂಪರೆಯಲ್ಲಿ ತಪಸ್ಸು ಮಾಡ್ಕೊಂಡಿದ್ರಂತಲ್ಲ, ಅಂತ ಋಷಿ ಪರಂಪರೆಗಳಲ್ಲಿ ಸೇರ್ಸಕ್ಕಾಗಲ್ಲ. ಅಲ್ಲಿ ಒಬ್ಬ ಗೌತಮ ಇದ್ದಾರೆ. ಗೌತಮ, ಕಪಿಲ, ಪತಂಜಲ ಇವರೆಲ್ಲ ಒಂದು ಋಷಿ ಪರಂಪರೆ, ತಪಸ್ಸಿನ ಪರಂಪರೆಯಲ್ಲಿ ಬಂದಂಥವರು, ಭಕ್ತಿ ಪರಂಪರೆಯಲ್ಲಿ. ಸೊ ಅವರು ಆ ಗೌತಮನ ಹೆಸರಿಸಿರದೆ ಹೊರತು ಬೌದ್ಧ ಧಮ್ಮವನ್ನ ಸೃಷ್ಟಿಸಿದಂಥ ಗೌತಮ ಬುದ್ಧರನ್ನ ಅದು ಮೆನ್ಷನ್ ಮಾಡಿಲ್ಲ. ಮತ್ತು ಹಾಗಾಗಿ ಅವರು ಧರ್ಮಗಳ ವಿಚಾರ ಬಂದಾಗ ಭಾರತದಲ್ಲಿರ್ತಕ್ಕಂಥ ಹಿಂದೂ, ಮುಸ್ಲಿಂ, ಕ್ರೈಸ್ತ, ಪಾರಸಿ
ಜೈನ, ಅದರ ಜೊತೆಗೆ ಬೌದ್ಧರನ್ನು ಹೆಸರಿಸಿದ್ದಾರೆ. ಒಬ್ಬ ಸೂಕ್ಷ್ಮ ಚಿಂತಕರಾಗಿ ಕುವೆಂಪುರವರು ಒಬ್ಬ ಅದ್ಭುತವಾದಂಥ ಕವಿಯಾಗಿ, ರಾಷ್ಟ್ರಕವಿಯಾಗಿ ಮತ್ತು ಎಲ್ಲ ಚರಿತ್ರೆಯ ಅಧ್ಯಯನವನ್ನು ಮಾಡಿದವರಾಗಿ ಮತ್ತು ತೌಲನಿಕ ಅಧ್ಯಯನಕ್ಕೆ ಒಳಪಡಿಸಿದಂಥವರಾಗಿ ಬಹುದೊಡ್ಡ ದಾರ್ಶನಿಕ ಕವಿ. ಅಂತಹ ಕವಿ ಬೌದ್ಧರು ಉದ್ಯಾನವನ್ನು ಮರಿತಾರೆ ಅಂತಕ್ಕಂಥದ್ದು ಅಪ್ಪಟ ಸುಳ್ಳು. ಅವರು ಬಹಳ ಕಾನ್ಸಿಯಸ್ ಆಗಿ ಬೌದ್ಧರು ಉದ್ಯಾನವನವನ್ನು ಸೇರಿಸಿದ್ದಾರೆ. ಇದು ಕುತಂತ್ರದಿಂದ, ಬೇರೆಯವರ ಕಿಡಿಗೇಡಿತನದಿಂದ ಅಲ್ಲಿ ತೆಗೆಯಲ್ಪಡ್ತು. ಈ ಕಿಡಿಗೇಡಿತನವೇ ಬೇಡ ಅಂತ ನಾವು ಹೇಳ್ತಿರೋದು. ಅಲ್ಲಿ ಹೇಗಿತ್ತು ಹಾಗೆ ಬರಬೇಕು ಅಂತ. ಮತ್ತು ಇನ್ನೂ ಅದನ್ನು ತಾರ್ಕಿಕವಾಗಿ ಒಳಪಡಿಸೋದಾದರೆ ಪಾರ್ಸಿ ಜನಾಂಗವನ್ನು ಕೂಡ ಹೆಸರಿಸ್ತಾರೆ. ಪಾರ್ಸಿ ಅಂತಕ್ಕಂಥದ್ದು ಒಂದು ಜೊರಾಸ್ಟ್ರಿಯನ್ ಧರ್ಮಕ್ಕೆ ಸೇರಿದಂಥ ಸಮುದಾಯ. ಈ ಪಾರ್ಸಿಗಳ ಮೂಲ ಏನು? ಪಾರ್ಸಿಗಳು ಇರಾನ್ನಿಂದ ಬಂದಂಥವ್ರು. ಸುಮಾರು 8ರಿಂದ 10ನೇ ಶತಮಾನದಲ್ಲಿ ಭಾರತಕ್ಕೆ ವಲಸೆ ಬಂದಂಥ ಒಂದು ಸಮುದಾಯ. ಅದು ಅತ್ಯಂತ ಸಣ್ಣ ಸಮುದಾಯ ಅದು. ಮತ್ತು ಇವತ್ತಿಗೆ ಏನು ಅಮ್ಮಮ್ಮ ಅಂದರೆ ಇಡೀ ದೇಶದ ಸೆನ್ಸಸ್ ತೆಗೆದು ನೋಡಿ ನೀವು, ಅವ್ರ ಜನಸಂಖ್ಯೆ ಒಂದು 50,000 ಇದೆ ಅಷ್ಟೇ. ಅದು ಗುಜರಾತ್ನಲ್ಲಿ ಮಾತ್ರ. ಈ ಅಮಿತ್ ಶಾ ಇದ್ರಲ್ಲ ಅವರ ಸಮುದಾಯ, ಅಥವಾ ಟಾಟಾ ಬಿರ್ಲಾ ಅಂತ ಕರಿತೀವಲ್ಲ ನಾವು, ಅಥವಾ ಗೋದ್ರೇಜ್ ಅಂತ ಕರಿತೀವಿ, ದೊಡ್ಡ ದೊಡ್ಡ ಬಿಸ್ನೆಸ್ ಕಮ್ಯುನಿಟಿ ಅದು. 1941 ಆ ಸೆನ್ಸಸ್ ತೆಗೆದು ನೋಡಿ ನೀವು, ಆವಾಗ 1 ಲಕ್ಷ ಚಿಲ್ಲರೆ ಇದ್ರು ಅಷ್ಟೇ ಅವರು. 1 ಲಕ್ಷ ಚಿಲ್ಲರೆ. ದೇಶದ ಬಹುಸಂಖ್ಯೆ ಇದ್ದಂಥ ಹಿಂದೂ, ಮುಸ್ಲಿಂ, ಕ್ರೈಸ್ತರ ನಡುವೆ ಹೋಲಿಸಿಕೊಂಡ್ರು ಕೂಡ ಕೇವಲ 1 ಲಕ್ಷ ಇತ್ತು. ಈಗಿನ್ನ 50,000ಕ್ಕೆ ಇಳಿದೋಗಿದೆ. ಯಾಕೆಂದರೆ ಅಲ್ಲಿನ ವಿದ್ಯಾವಂತರುಗಳು ಸಾಕಷ್ಟು ಬೇರೆ ಬೇರೆ ದೇಶಗಳಿಗೆ ವಾಪಸ್ ಹೊರಟೋಗಿದ್ದಾರೆ. ಅಲ್ಲಲ್ಲೇ ಅವರು ತಮ್ಮ ಜೀವನವನ್ನು ಕಂಡುಕೊಂಡಿದ್ದಾರೆ. ಹಾಗಾಗಿ ಜನಸಂಖ್ಯೆ ಕ್ಷೀಣಿಸಿದೆ ಭಾರತ. ಆದರೆ ಅವರು ಒಂದು ರೂಲಿಂಗ್ ಕ್ಲಾಸ್ ಆಗಿದ್ದಾರೆ ಮತ್ತು ಬಿಸ್ನೆಸ್ ಕ್ಲಾಸ್ ಆಗಿದ್ದಾರೆ. ಅಂತಹ ಒಂದು ಮೈಕ್ರೋ ಕಮ್ಯುನಿಟಿ ಅಂತ ಕರೀತೀವಿ ನಾವು. ಕರ್ನಾಟಕದ ಲಿಂಗಾಯತರಷ್ಟು ಇಲ್ಲ ಅವರು. ಲಿಂಗಾಯತ ಅಂತಕ್ಕಂಥ ಒಂದು ಧರ್ಮದಷ್ಟು ಪಾರ್ಸಿಗಳಿಲ್ಲ, ಅಥವಾ ಜೊರಾಸ್ಟ್ರಿಯನ್ ಧರ್ಮ ಇಲ್ಲ ಅಲ್ಲಿ. ಅಲ್ಲಿ ಇರಾನ್ನವರ ಒಂದು ಧಾರ್ಮಿಕ ಒತ್ತಡಕ್ಕೆ ಒಳಗಾಗಿ ಅವರು ಭಾರತಕ್ಕೆ ವಲಸೆ ಬಂದು ತಮ್ಮ ಜೊರಾಸ್ಟ್ರಿಯನ್ ಧರ್ಮವನ್ನು ಉಳಿಸಿಕೊಂಡಂಥ ಒಂದು ಸಣ್ಣ ಧರ್ಮ ಅದು. ಅಂತಹ ಸಣ್ಣ ಧರ್ಮವನ್ನೇ ಉಲ್ಲೇಖಿಸಿದಂಥ ಕುವೆಂಪುರವರು ಭಾರತದಲ್ಲೇ ಹುಟ್ಟಿದಂಥ ಬುದ್ಧ ಧರ್ಮವನ್ನು ಬಿಟ್ಬಿಡ್ತಾರೆ ಅವರು? ಚಾನ್ಸೇ ಇಲ್ಲ. ಬಿಟ್ಟಿಲ್ಲ. ಇದೇ ಸತ್ಯ, ದಾಖಲೆ ಇದು. ಇನ್ನು ಈ ದೇಶದಲ್ಲಿ ನಿಮ್ಗೆ ಗೊತ್ತಿದೆ, ಮುಸಲ್ಮಾನರನ್ನ ವಿಪರೀತ ಈ ದೇಶ ಜನಗಳೇ ಅಲ್ವೇನೋ ಅನ್ನೋ ಥರದಲ್ಲಿ 2ನೇ ದರ್ಜೆ ಥರದ ಟ್ರೀಟ್ ಮಾಡುವಂಥ ಇಲ್ಲಿನ ಮನುವಾದಿಗಳು ಅಲ್ಲಿ ಮುಸಲ್ಮಾನ್ ಧರ್ಮದ ಬಗ್ಗೆ ಮಾತಾಡುವಾಗ ಮಾತಾಡಲ್ಲ ಅವರು, ಅದ್ರ ವಿರೋಧ ವ್ಯಕ್ತಪಡಿಸಲ್ಲ. ಅದಕ್ಕೆ ಮುಸಲ್ಮಾನರು ಈ ದೇಶದ ಮೂಲ ನಿವಾಸಿಗಳೆಲ್ಲ, ಇಲ್ಲಿನ ಮತಾಂತರಕ್ಕೊಳಗಾದಂಥ ಸಮುದಾಯ ಅದು. ಕ್ರೈಸ್ತರನ್ನ ಮೆನ್ಷನ್ ಮಾಡ್ತಾರೆ. ಕ್ರೈಸ್ತರು ಈ ದೇಶದ ಮೂಲ ನಿವಾಸಿಗಳಲ್ಲ, ಅವ್ರಿಗೆ ಬೇರೆ ಬೇರೆ ಸ್ಥಳಗಳಿವೆ ಮೂಲ ನಿವಾಸಿಗಳಿಗೆ. ಇಲ್ಲಿನ ಕ್ರೈಸ್ತರು ಭಾರತದ ಮೂಲ ನಿವಾಸಿಗಳು, ಅಲ್ಲಿಗೆ ಮತಾಂತರ ಹೊಂದಿದಂಥ ಕ್ರೈಸ್ತರು, ಮುಸಲ್ಮಾನರು ಅನ್ನೋ ಕಾರಣಕ್ಕೋಸ್ಕರ ನಾವು ಸಹಿಸಿಕೊಂಡಿದ್ವಿ. ಒಂದು ಸರ್ವಧರ್ಮ ಸಮನ್ವಯವನ್ನು ಇಟ್ಕೊಂಡಿದ್ವಿ. ಅದಕ್ಕೋಸ್ಕರನೇ ಸರ್ವ ಜನಾಂಗದ ಶಾಂತಿಯ ತೋಟ. ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ಬೌದ್ಧರೇ ಪ್ರಮುಖರು. ನನ್ನ ಪ್ರಕಾರ ಅವರೇ ಇರಬೇಕು, ಅಲ್ಲಿ ಬೌದ್ಧ ಮತವೇ ಇರಬೇಕು. ಯಾಕಂದರೆ ಈ ನಾಡು ಬುದ್ಧನ ನಾಡು. ಜೈನರನ್ನ ಮೆನ್ಷನ್ ಮಾಡಿದ್ದಾರೆ. ಜೈನರು ಮತ್ತು ಬೌದ್ಧರು ಈ ದೇಶದಲ್ಲೇ ಹುಟ್ಟಿದಂಥ ಮೂಲ ನಿವಾಸಿ ಸಮುದಾಯಕ್ಕೆ ಸೇರಿದವರು. ಮತ್ತು ಈ ದೇಶದಲ್ಲಿ ಹಿಂಸೆ ಮತ್ತು ದೌರ್ಜನ್ಯಗಳ ವಿರುದ್ಧ ಸಿಡಿದೆದ್ದು ಒಂದು ಚಳವಳಿ ರೂಪದಲ್ಲಿ ಈ ದೇಶದಲ್ಲಿ ಶಾಂತಿ ಮತ್ತು ಅಹಿಂಸೆಯನ್ನು ಸ್ಥಾಪನೆ ಮಾಡಿದಂಥವರೇ ಮಹಾವೀರ ಮತ್ತು ಗೌತಮ ಬುದ್ಧರು. ಹಾಗಾಗಿ ಈ ದೇಶದಲ್ಲಿ ಶಾಂತಿ ನೆಲೆಸಿದೆ ಮತ್ತು ಇಡೀ ವಿಶ್ವಕ್ಕೆ ವಿಶ್ವ ಮೈತ್ರಿ ಕೊಟ್ಟಿದ್ದೀವಿ ಅಂದರೆ, ಇಡೀ ವಿಶ್ವಕ್ಕೆ ಶಾಂತಿಯನ್ನು ಸಾರಿದ್ದೀವಿ ಅಂದರೆ, ಇಡೀ ವಿಶ್ವಕ್ಕೆ ನಾವು ಸೌಹಾರ್ದತೆಯನ್ನು ಕೊಟ್ಟಿದ್ದೀವಿ ಅಂದರೆ ಅದು ಮಹಾವೀರ ಮತ್ತು ಬುದ್ಧರಿಂದ. ಮಹಾವೀರರನ್ನು ಮೆನ್ಷನ್ ಮಾಡಿದ ಮೇಲೆ ಬುದ್ಧರು ಇರಬೇಕು ಅಲ್ಲಿ. ಇದು ಚಾರಿತ್ರಿಕ ಸತ್ಯ. ಇನ್ನು ಭಾರತದ ಬಹುಸಂಖ್ಯಾತರು ಹಿಂದೂಗಳು ಅಂದರೆ ಬ್ರಾಹ್ಮಣರಲ್ಲ. ಸ್ವತಃ ಬ್ರಾಹ್ಮಣರೇ ನಾವು ಹಿಂದೂಗಳಲ್ಲ ಅಂತ ಹೇಳ್ತಾರೆ. ಭಾರತದ ಜನರನ್ನ ಹಿಂದೂಗಳು ಅನ್ಕೊಳ್ಳೋದಾದ್ರೆ ಇಲ್ಲಿನ ಬಹುಸಂಖ್ಯಾತ ಜನರು ಹಿಂದೂಗಳು. ಆದರೆ ಬ್ರಾಹ್ಮಣರು ಪ್ರತಿಪಾದಿಸುವ ಹಿಂದುತ್ವ ಇದೆ, ಅದು ಇಟ್ಸ್ ಎ ಪೊಲಿಟಿಕಲ್ ಐಡಿಯಾಲಜಿ. ಪಾಲಿಟಿಕ್ಸ್ಗೋಸ್ಕರ ಮುಸಲ್ಮಾನೇತರರು, ಕ್ರಿಶ್ಚಿಯನ್ನೇತರರನ್ನ ಅವರು ಒಂದು ಹಿಂದುತ್ವದೊಳಗಡೆ ತಂದು ತಮ್ಮ ರೂಲ್ಗೋಸ್ಕರ ಮಾಡ್ಕೊಂಡ್ರು ಅಷ್ಟೇ ಹೊರತು ವೈಯಕ್ತಿಕವಾಗಿ ಯಾವ ಬ್ರಾಹ್ಮಣರು ತಾನೊಬ್ಬ ಹಿಂದೂ ಅಂತ ಹೇಳ್ಕೊಳ್ಳೋದಿಲ್ಲ. ನಿಮಗೆ ಗೊತ್ತಿರಲಿ, ಅವ್ರು ನಾವು ಬ್ರಾಹ್ಮಣ ಧರ್ಮ ಅಂತ ಹೇಳ್ತಾರೆ. ವಿಶ್ವೇಶ ತೀರ್ಥ ಸ್ವಾಮೀಜಿಗಳಿದ್ರಲ್ಲ ಅವರೇ ಹೇಳ್ತಿದ್ರು ಬ್ರಾಹ್ಮಣ ಧರ್ಮಕ್ಕೂ ಹಿಂದೂ ಧರ್ಮಕ್ಕೂ ಸಂಬಂಧ ಇದೆ ಅಂತ. ಮತ್ತು ಈ ಬ್ರಾಹ್ಮಣ ಧರ್ಮ ಆರ್ಯ ಧರ್ಮ ಅಂತ ಕರಿತೀವಿ. ಈ ಆರ್ಯರು ಕೂಡ ಭಾರತಕ್ಕೆ ವಲಸೆ ಬಂದಂಥವರು. ಹಾಗೆ ನೋಡಿದ್ರೆ ಭಾರತದಲ್ಲಿ ಯಾರು ಮೂಲ ನಿವಾಸಿಗಳೇನಿಲ್ಲ. ಎಲ್ಲ ಮಾನವರು ದಕ್ಷಿಣ ಆಫ್ರಿಕಾದಿಂದನೇ ಬಂದಂಥವ್ರು. ಆದರೆ 65,000 ವರ್ಷಗಳ ಹಿಂದೆ ಮೊದಲ ಮನುಷ್ಯರು ಭಾರತಕ್ಕೆ ಬಂದದ್ದು, ದಕ್ಷಿಣ ಭಾರತಕ್ಕೆ ಏನ್ಷಿಯಂಟ್ ಆನ್ಸೆಸ್ಟ್ರಿಯಲ್ ಇಂಡಿಯನ್ಸ್ ಅಂತ ಕರೀತಾರೆ, ಸೌತ್ ಇಂಡಿಯನ್ಸ್ ಅಂತ ಕರೀತಾರೆ, AASI ಅಂತ ಕರೀತಾರೆ. ಈಗ ನಮ್ಮ ಜೆನೆಟಿಕಲ್ ಸ್ಟಡೀಸ್ ಎಲ್ಲ ಬಂದಮೇಲೆ, DNA ಸ್ಟಡೀಸ್ ಎಲ್ಲ ಬಂದಮೇಲೆ AASI ಅಂದರೆ ಆನ್ಸೆಸ್ಟ್ರಲ್ ಏನ್ಷಿಯಂಟ್ ಸೌತ್ ಇಂಡಿಯನ್ಸ್ ಅಂತ. ಮೊದಲು ಭಾರತಕ್ಕೆ ಮನುಷ್ಯ ಹೋಮೋಸೆಪಿಯನ್ಗಳಾಗಿ ಬಂದ್ರಲ್ಲ, ಆ ಮನುಷ್ಯರು ಬಂದದ್ದು ಸೌತ್ ಇಂಡಿಯಾಕ್ಕೆ. ಯಾಕೆಂದರೆ ಸೌತ್ ಇಂಡಿಯಾ, ಸೌತ್ ಆಫ್ರಿಕಾ ಎಲ್ಲವೂ ಒಂದೇ ಅಟ್ಯಾಚ್ ಆದಂಗೆ ಇದ್ದಂಥ ಖಂಡಗಳು ಅವಾಗ. ಆಮೇಲೆ ಖಂಡಾಂತರಗಳಾಗಿರೋದು ಭೂಮಿಯ ಡ್ರಿಫ್ಟ್ ಎಲ್ಲ ಆದಮೇಲೆ.
ಸೊ ಡ್ರಿಫ್ಟ್ ಅಂದಮೇಲೆ ಒಂದು ಕಂಟಿನೆಂಟಲ್ ಡ್ರಿಫ್ಟ್ ಆಗೋದ್ರೆ ಭೂಮಿ ಒಂದಕ್ಕೊಂದಕ್ಕೊಂದು ಚೇಂಜ್ ಆಗೋಗುತ್ತಲ್ಲ ಕಾಲಕ್ಕೆ. ಆ ಸಂದರ್ಭದಲ್ಲಿ ದಕ್ಷಿಣ ಆಫ್ರಿಕಾ ನಮ್ಮಿಂದ ದೂರ ಹೋಗಿದೆ. ಆದರೆ ದಕ್ಷಿಣ ಆಫ್ರಿಕಾದಲ್ಲಿ ಮನುಷ್ಯರ ಉಗಮಾಗಿ ಅಲ್ಲಿಂದನೇ ಇಡೀ ವಿಶ್ವಕ್ಕೆ ಮನುಷ್ಯರು ಚಲಿಸಿರ್ತಕ್ಕಂಥದ್ದು. ಹಾಗಾಗಿ ಸುಮಾರು 65,000 ವರ್ಷಗಳ ಹಿಂದೆ ಭಾರತಕ್ಕೆ, ಅದರಲ್ಲೂ ದಕ್ಷಿಣ ಭಾರತಕ್ಕೆ ಬಂದಂಥವರು ಈ ದೇಶದ ಮೂಲ ನಿವಾಸಿಗಳು ಅಂತ ಅನ್ಕೊಳ್ಳೋದಾದ್ರೆ ಅವ್ರು ಬಂದು 65,000 ವರ್ಷಗಳಾಯಿತು. ಅಂತಹ ಒಂದು ಬುಡಕಟ್ಟುಗಳವು. ಅಲ್ಲಿಂದ ಆಮೇಲೆ ದಕ್ಷಿಣ ಭಾರತಕ್ಕೆ ಹೋಗ್ತಾರೆ, ಸಿಂಧು ಬಯಲು ನಾಗರಿಕತೆಯನ್ನು ಕಟ್ತಾರೆ. ಆನಂತರ ಕೇವಲ ಒಂದು 3,000-2,500 ವರ್ಷಗಳ ಹಿಂದೆ ಮಾತ್ರ ಸ್ಟೆಪಿ ಹುಲ್ಲುಗಾವಲುಗಳಿಂದ, ಸ್ಟೆಪಿ ಬರ್ಕೊಳ್ಳಿ, ಇದೆಲ್ಲವೂ DNA ನುಡಿಯುವ ಸತ್ಯಗಳು. ಸ್ಟೆಪಿ ಹುಲ್ಲುಗಾವಲುಗಳಿಂದ ಹಂತ ಹಂತವಾಗಿ ಸಣ್ಣ ಸಣ್ಣ ಗುಂಪುಗಳಾಗಿ ಆರ್ಯರು ಭಾರತಕ್ಕೆ ಬರ್ತಾರೆ. ಇವತ್ತಿನ ಬ್ರಾಹ್ಮಣರು ಆರ್ಯರು ಅಂದ್ರೆ ಈ ಆರ್ಯರು ಗುಂಪು ಗುಂಪುಗಳಾಗಿ ಬಂದು ಭಾರತದಲ್ಲಿ ನೆಲೆಗೊಳ್ತಾರೆ. ಭಾರತದಲ್ಲಿ ನೆಲೆಗೊಂಡ ನಂತರ ಆರ್ಯರ ನಂತರವೇ ಇಲ್ಲಿನ ಸಂಪ್ರದಾಯಗಳು ಬದಲಾಗ್ತವೆ. ಇಲ್ಲಿ ದೇವರು ದಿಂಡ್ರುಗಳ ಸೃಷ್ಟಿ ಆಗ್ತವೆ. ಅಲ್ಲಿ ತನಕ ಭಾರತದ ಮೂಲ ನಿವಾಸಿಗಳು ಅಂದ್ರೆ 65,000 ವರ್ಷಗಳ ಹಿಂದೆ ಬಂದು ನೆಲೆಗೊಂಡಿದ್ದಂತ ಇಲ್ಲಿನ ಬುಡಕಟ್ಟು ಜನಾಂಗಗಳು ಪ್ರಕೃತಿ ಆರಾಧಕರು. ಯಾವುದೇ ವಿಧವಾದಂತ ನಂಬಿಕೆಗಳಿರಲಿಲ್ಲ ಅವ್ರಿಗೆ, ಮೂಢನಂಬಿಕೆಗಳಿರಲಿಲ್ಲ. ಪ್ರಕೃತಿನೇ ದೇವರು, ಸೂರ್ಯ ಚಂದ್ರನೇ ದೇವರು, ನದಿಗಳೇ ದೇವರು, ಜಲವೇ ದೇವರು ಅಂತ ಪೂಜೆ ಮಾಡ್ತಿದ್ದಂತ ಅಥವಾ ಅದನ್ನು ಪ್ರಾರ್ಥಿಸುತ್ತಿದ್ದಂತ ಸಮುದಾಯ ಬುಡಕಟ್ಟು ಸಮುದಾಯಗಳು. ಆ ಸಮುದಾಯಗಳಿಗೆ ವರ್ಣ ವ್ಯವಸ್ಥೆಯನ್ನು ತಂದು ಒಂದೊಂದು ವರ್ಣಗಳಿಗೂ ಒಂದೊಂದು ರೀತಿಯ ಸ್ಟೇಟಸ್ ಅನ್ನು ಕೊಟ್ಟು ದೇವರುಗಳನ್ನ ಸೃಷ್ಟಿ ಮಾಡಿ ಮತ್ತು ಅಲ್ಲಿನ ಮೂಢನಂಬಿಕೆಗಳನ್ನ ಸೃಷ್ಟಿ ಮಾಡಿ ಸಂಪ್ರದಾಯಗಳನ್ನ ಸೃಷ್ಟಿ ಮಾಡಿ, ಅಂದ್ರೆ ಇಂಥ ದೇವ್ರಿಗೆ ಹಿಂಗೆ ಪೂಜೆ ಮಾಡಬೇಕು, ಇಂಥ ವಾರ ಪೂಜೆ ಮಾಡಬೇಕು, ಇಂಥ ಫಲ ಬರುತ್ತೆ ಅನ್ನುವಂಥದ್ದು ಮಾಡಿ ಅಥವಾ ಹೋಮ ಹವನಗಳನ್ನ ಸೃಷ್ಟಿ ಮಾಡಿ ಈ ದೇಶದಲ್ಲಿ ಒಂದು ಸಾಂಸ್ಕೃತಿಕ ಪಲ್ಲಟವನ್ನು ಏರ್ಪಡಿಸಿದಂಥವರು ಆರ್ಯರು. ಅವರ ಆರ್ಯರ ಈ ಹೋಮ ಹವನ ಪದ್ಧತಿಯಲ್ಲಿ ಬಲಿ ಪದ್ಧತಿ ಕೂಡ ಬಹುಮುಖ್ಯವಾದದ್ದು. ಬಲಿ ಕೊಡ್ತಾ ಇದ್ರು, ಪ್ರಾಣಿ ಬಲಿ ಕೊಡ್ತಾ ಇದ್ರು, ಎಕ್ಸ್ಟೆನ್ಸಿವ್ಲಿ ಪ್ರಾಣಿ ಬಲಿ ಕೊಡ್ತಾ ಇದ್ರು. ಈ ಪ್ರಾಣಿ ಬಲಿಗಳಿಗೆ ವಿರುದ್ಧವಾಗಿಯೇ ಈ ದೇಶದ ಮೂಲ ಜನರು ಅಥವಾ ಬುಡಕಟ್ಟು ಜನರು ಸಿಡಿದೆದ್ದಂಥದ್ದು. ಅದು ಬುಡಕಟ್ಟು ಸಮುದಾಯಗಳು ಅಂದ್ರೆ ಮಹಾವೀರನ ಸಮುದಾಯ ಇರ್ಬೋದು, ಗೌತಮ ಬುದ್ಧರ ಶಾಕ್ಯ ಸಮುದಾಯ ಇರ್ಬೋದು, ಇವರೆಲ್ಲರೂ ಸಿಡಿದೆದ್ದು ಭಾರತದಲ್ಲಿ ಶಾಂತಿ ನೆಲೆಸುವಂತೆ ಮಾಡಿದ್ರು. ಭಾರತದ ಪರಂಪರೆಯಲ್ಲಿ ನೋಡ್ಕೊಂಡು ಬನ್ನಿ ನೀವು, ಬೇಕಾದಷ್ಟು ಜನ ಸಾಮ್ರಾಟರು ಬೌದ್ಧ ಧರ್ಮವನ್ನು ಅವಲಂಬಿಸಿಕೊಂಡಿದ್ದಾರೆ. ಬುದ್ಧನ ನಂತರ ಬಂದಂಥ ಬೌದ್ಧ ಧರ್ಮವನ್ನು ಅವರು ಅಳವಡಿಸಿಕೊಂಡ ನಂತರ ಇಡೀ ದೇಶದಲ್ಲಿ ಬೌದ್ಧ ಧರ್ಮವನ್ನು ಅವರು ಪ್ರವರ್ಧಮಾನಕ್ಕೆ ತಂದಿದ್ದಾರೆ. ಸಾಮ್ರಾಟ ಅಶೋಕ, ಹರ್ಷವರ್ಧನ, ಕಾನಿಷ್ಕ ಇವರೆಲ್ಲರೂ ಭಾರತವನ್ನು, ಅಖಂಡ ಭಾರತವನ್ನು ಆಳದಂಥ ಬಹುದೊಡ್ಡ ಸಾಮ್ರಾಟರು. ಇವರೆಲ್ಲರೂ ಬೌದ್ಧ ಧರ್ಮವನ್ನೇ ತಮ್ಮ ಆಡಳಿತದ ಧರ್ಮವನ್ನಾಗಿ ಮಾಡ್ಕೊಂಡ್ರು. ಯಾಕೆಂದ್ರೆ ನಾವು ಶಾಂತಿ ಪ್ರಿಯರು, ಅಹಿಂಸಾ ಪ್ರಿಯರು ಮತ್ತು ಇಡೀ ವಿಶ್ವಕ್ಕೆ ನಾವು ಭ್ರಾತೃತ್ವವನ್ನು ಸಾರ್ತೀವಿ ಅನ್ನೋ ಕಾರಣಕ್ಕೋಸ್ಕರ ಬೌದ್ಧರು. ಹಾಗೆಯೇ ಅಹಿಂಸೆಯನ್ನು ಪ್ರತಿಪಾದಿಸಿದಂಥ ಮಹಾವೀರನ ಸಂಪ್ರದಾಯದವರು ಕೂಡ ಅಥವಾ ಜೈನ ಧರ್ಮದ ಸಂಪ್ರದಾಯದವರು ಕೂಡ ಇಲ್ಲಿ ಅಹಿಂಸೆ ಮತ್ತು ಶಾಂತಿಯನ್ನ ನೆಲೆಗೊಳಿಸೋದಕ್ಕೋಸ್ಕರ ಬೇಕಾದಷ್ಟು ರಾಜರುಗಳು ತಮ್ಮ ರಾಜ್ಯದ ಧರ್ಮವಾಗಿ ಜೈನ ಧರ್ಮವನ್ನು ಮಾಡ್ಕೊಂಡಿದ್ದಾರೆ. ವಿಷ್ಣುವರ್ಧನ, ಬಿಟ್ಟಿದೇವ ಅಂತ ಕರೆಯುವಂಥ ವಿಷ್ಣುವರ್ಧನ ಇರ್ಬೋದು, ಹೊಯ್ಸಳರು ಇರ್ಬೋದು, ಚಾಲುಕ್ಯರಿರ್ಬೋದು, ಇವರೆಲ್ಲರೂ ಜೈನ ಧರ್ಮವನ್ನು ಫಾಲೋ ಮಾಡಿದಂಥವ್ರು. ಆದರೆ ಪಾರ್ಸಿಗಳು ಯಾವತ್ತೂ ಈ ದೇಶದಲ್ಲಿ ರಾಜ್ಯ ಆಳಿಲ್ಲ, ದೇಶ ಆಳಿಲ್ಲ, ರಾಜರುಗಳಾಗಿಲ್ಲ, ಅವರು ಆಳ್ವಿಕೆ ಮಾಡಿಲ್ಲ. ಪಾರ್ಸಿಗಳ ಆಳ್ವಿಕೆ ಇಲ್ಲ, ಮುಸಲ್ಮಾನರ ಆಳ್ವಿಕೆ ಇದೆ. ಹೊರದೇಶದಿಂದ ಬಂದಂಥ ಮುಸಲ್ಮಾನರು ನಮ್ಮನ್ನು ರೂಲ್ ಮಾಡಿದ್ದಾರೆ. ಕ್ರೈಸ್ತರು ಬ್ರಿಟಿಷ್ ರೂಪದಲ್ಲಿ, ಡಚ್ಚರ್ ರೂಪದಲ್ಲಿ, ಪೋರ್ಚುಗೀಸ್ ರೂಪದಲ್ಲಿ ನಮ್ಮ ದೇಶವನ್ನು ಆಳ್ವಿಕೆ ಮಾಡಿದ್ದಾರೆ. ಅವರೆಲ್ಲರನ್ನೂ ಮೆನ್ಷನ್ ಮಾಡ್ತೀರಿ ನೀವು. ಆದರೆ ಬೌದ್ಧರ ಉದ್ಯಾನವನವನ್ನ ಇಲ್ಲಿ ಇರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಕುತಂತ್ರದಿಂದ ತೆಗಿತೀರ. ಆ ತೆಗೆದನ್ನ ಸೇರಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಒಂದು ಚಳವಳಿ ನಡೀತಿದೆ. ಭಾರತವು ಎಷ್ಟು ಮಟ್ಟಿಗೆ ಬೌದ್ಧಮಯವಾಗಿತ್ತು ಅಂತಂದ್ರೆ, ಚಿಕಾಗೋ ಭಾಷಣ ಕೇಳಿರ್ತೀರಿ ನೀವೆಲ್ಲರೂ, ವಿವೇಕಾನಂದರದು. ಚಿಕಾಗೋ ಧಾರ್ಮಿಕ ಸಮ್ಮೇಳನದಲ್ಲಿ ಭಾರತವನ್ನು ಪ್ರತಿನಿಧಿಸಿದಂತ ವಿವೇಕಾನಂದರು, ಸ್ವಾಮಿ ವಿವೇಕಾನಂದರು ಅಲ್ಲಿ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ಅಮೆರಿಕಾ ಅಂತ ಕರೆದಾಗ ಎಲ್ರಿಗೂ ರೋಮಾಂಚನ ಆಗೋಯ್ತು ಅಂತ ನಾವು ಚರಿತ್ರೆಯಲ್ಲಿ ಓದ್ತೀವಿ. ನಿಜವಾಗ್ಲೂ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಅಂತಿದ್ದಂಗೆನೆ ರೋಮಾಂಚನ ಆಗ್ಬಿಡುತ್ತಾ? ರೋಮಾಂಚನ ಆಗುವಂಥದ್ದು ಏನಿತ್ತು ಅಲ್ಲಿ? ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಇಸ್ ಎ ಕಾಮನ್ ವರ್ಡ್, ಎವ್ರಿಬಡಿ ಆರ್ ಯೂಸಿಂಗ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಅನ್ನೋದು. ನಿಜವಾಗ್ಲೂ ವಿವೇಕಾನಂದರ ರೋಮಾಂಚಿತವಾದಂಥ ಮಾತು ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ಅಮೆರಿಕಾ ಅಲ್ಲ. ರೋಮಾಂಚಿತವಾದಂತಹ ಮಾತು ಯಾವುದು ಅಂದ್ರೆ, ಇಡೀ ಜಗತ್ತನ್ನೇ ವಿಸ್ಮಯಗೊಳಿಸಿದಂತ, ಇಡೀ ಜಗತ್ತಿಗೆ ರೋಮಾಂಚನವನ್ನು ಉಂಟು ಮಾಡಿದಂತ ಮಾತು ಯಾವುದು ಅಂದ್ರೆ, ವಿವೇಕಾನಂದರು ನಿಂತ್ಕೊಂಡು ಕೈ ಕಟ್ಟಿಕೊಂಡು ಐ ಆಮ್ ಕಮಿಂಗ್ ಫ್ರಮ್ ದ ಲ್ಯಾಂಡ್ ಆಫ್ ಬುದ್ಧ ಅಂತ ಹೇಳ್ತಾರೆ. ಅದು ಎಲ್ಲರಿಗೂ ರೋಮಾಂಚನ ಆಗಿದ್ದು. ಅರೆ, ಬುದ್ಧನ ನಾಡಿನಿಂದ ಬಂದಿದ್ದಾನೆ ಈ ಯುವಕ, ಈ ಸ್ವಾಮಿ ವಿವೇಕಾನಂದ ಅಂತ. ಆಗ ರೋಮಾಂಚನ ಆಗುತ್ತೆ. ಈ ಮಾತನ್ನ ಒಪ್ಪಬೇಕಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಆ ಮಾತು ತೆಗೆದು ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ಅಮೆರಿಕಾ ಅಂದ್ರು, ಅದಕ್ಕೆ ರೋಮಾಂಚನ ಆಗೋಯ್ತು ಅಂತ ಕಥೆಗಳು ಕಟ್ಟಿದ್ರಿ ನೀವು. ಸಹಿಸ್ಕೊಂಡ್ವಿ. ಬುದ್ಧನನ್ನ ದ್ವೇಷಿಸ್ತಾನೆ ಬಂದ್ರಿ ನೀವು, ಸಹಿಸ್ಕೊಂಡ್ವಿ ನಾವು. ಆದ್ರೆ ಬೌದ್ಧರನ್ನು ಕೊಲೆ ಮಾಡೋ ಅಂತಕ್ಕೆ ಬಂದ್ರು ಬುದ್ಧರ ನಂತರ.
ಇಲ್ಲಿನ ಆರ್ಯರೆ ಬೌದ್ಧರ ತಲೆದಂಡ ಮಾಡಕ್ ಬಂದ್ರು, ಅದನ್ನು ಸಹಿಸಿಕೊಂಡ್ವಿ ನಾವು. ಆ ತಲೆದಂಡದ ಪರಿಣಾಮವಾಗಿ ಆನಂತರ ಬಂದಂತ ಮನುಧರ್ಮಶಾಸ್ತ್ರದ ಕಾನೂನುಗಳಿಂದಾಗಿ ಭಾರತ ಅಲ್ಲದೇನೆ ವಿಶ್ವದ ಎಲ್ಲ ಕಡೆಗೂ ಬೌದ್ಧ ಧರ್ಮ ವ್ಯಾಪಿಸ್ಕೊಂಡಿದೆ. ಇವತ್ತು ಬೇಕಾದಷ್ಟು ರಾಷ್ಟ್ರಗಳಲ್ಲಿ ಬೌದ್ಧ ಧರ್ಮವು ಪ್ರವರ್ಧಮಾನದಲ್ಲಿರೋ ಕಾರಣಕ್ಕೋಸ್ಕರನೇ ಅಲ್ಲೆಲ್ಲವೂ ಶಾಂತಿ ನೆಲೆಸಿದೆ. ಬೌದ್ಧರು ಯಾವತ್ತಿಗೂ ಶಾಂತಿ ಪ್ರಿಯರು, ರಕ್ತರಹಿತವಾದಂತಹ ಕ್ರಾಂತಿಯನ್ನು ಬಯಸುವಂತರು. ಅದಕ್ಕೋಸ್ಕರನೇ ಭಾರತದ ಮೂಲ ಜನ ಅಂದ್ರೆ ಇಲ್ಲಿನ ಬುಡಕಟ್ಟುಗಳಿರ್ಬೋದು, ಇಲ್ಲಿನ ಶೋಷಿತ ಸಮುದಾಯಗಳಿರ್ಬೋದು, ಅಥವಾ ಭಾರತದ ಯಾವುದೇ ಶೂದ್ರ ಅತಿಶೂದ್ರ ಸಮುದಾಯಗಳು ನೋಡಿ, ಯಾವತ್ತೂ ಅವರು ಜಗಳ ಪ್ರಿಯರಲ್ಲ, ಗಲಾಟೆ ಮಾಡ್ಕೊಳ್ಳೋರಲ್ಲ, ಸಂಘರ್ಷ ಪ್ರಿಯರಲ್ಲ. ಅವರೆಲ್ಲರೂ ಶಾಂತಿ ಪ್ರಿಯರು. ರಕ್ತರಹಿತ ಕ್ರಾಂತಿಯನ್ನು ಪ್ರತಿಯೊಬ್ಬರು ಬಯಸ್ತಾರೆ. ಇದು ಸಹಿಷ್ಣುತೆ ಅಂದ್ರೆ, ಧಾರ್ಮಿಕ ಸಹಿಷ್ಣುತೆ, ಸಾಂಸ್ಕೃತಿಕ ಸಹಿಷ್ಣುತೆ ಅಂದ್ರೆ ಇದು. ಇಂತಹ ಬೌದ್ಧರನ್ನ ಅನಗತ್ಯವಾಗಿ ಯಾಕೆ ನೀವು ದ್ವೇಷಿಸ್ತೀರಾ? ಇಲ್ಲಿ ಪಾರ್ಸಿಗಳಿದ್ದಾರೆ, ಮುಸಲ್ಮಾನರಿದ್ದಾರೆ, ಕ್ರೈಸ್ತರಿದ್ದಾರೆ, ಜೈನರಿದ್ದಾರೆ, ಬೌದ್ಧರು ಇರಬೇಕು ಅನ್ನುವಂತ ಒಂದು ಮನೋಧೋರಣೆ ನಿಮಗೆ ಬರಬೇಕು. ಆದರೆ ವಿರೋಧಿಸ್ತಾ ಇದ್ದೀರಾ. ಸರ್ಕಾರ ಈಗ ಒಂದು ಆದೇಶ ಹೊರಡಿಸಿ ಒಂದು ಕಮಿಟಿ ರಚನೆ ಮಾಡಿ, ಪುರುಷೋತ್ತಮ ಬಿಳಿಮಲೆ ಅವರ ಅಧ್ಯಕ್ಷತೆಯಲ್ಲಿ, ಹೌದು ಬೌದ್ಧರ ಉದ್ಯಾನವನ ಇರಬೇಕು ಇಲ್ಲಿ ಹಾಡಿನಲ್ಲಿ, ಎಲ್ಲ ತರದಲ್ಲೂ ಅದು ರಿದಮ್ಗೂ ಕೂಡ ಹೊಂದುತ್ತೆ. ಅದು ಹಾಡಿನಲ್ಲಿ ಯಾವುದೇ ವಿಧವಂತ ಅದರ ಟೈಮಿಂಗ್ನಲ್ಲೂ ಕೂಡ ವ್ಯತ್ಯಾಸ ಆಗೋದಿಲ್ಲ ಮತ್ತು ಅದರ ರಾಗತಾಳದಲ್ಲೂ ಕೂಡ ವ್ಯತ್ಯಾಸ ಆಗೋದಿಲ್ಲ ಅನ್ನುವಂಥ ರಿಪೋರ್ಟ್ ಕೊಟ್ಟಿದ್ದಾರೆ. ಸೇರಿಸಲೇಬೇಕು ಅದನ್ನ, ಅದು ಬೇರೆ ಪ್ರಶ್ನೆ. ಸೇರಿಸ್ತಾರೆ, ಯಾಕೆಂದ್ರೆ ಇಲ್ಲಿನ ಇತಿಹಾಸ, ಇಲ್ಲಿನ ಪರಂಪರೆ ಬೌದ್ಧರದು. ಆದರೆ ನಾನು ಇದನ್ನ ಸೇರಿಸಬೇಕು ಅನ್ನೋ ಮನವಿ ಎಲ್ಲ ನಂದಿದ್ದು. ಕೆಲವರು ಈಗಲೂ ಅದನ್ನ ಬೌದ್ಧರ ಉದ್ಯಾನವನವನ್ನು ಸೇರಿಸಬಾರ್ದು ಅಂತ ವಿರೋಧ ವ್ಯಕ್ತಪಡಿಸಿದ್ದಾರೆ, ಅಪಸ್ವರ ತೆಗೆದಿದ್ದಾರೆ. ಈ ಅಪಸ್ವರ ತೆಗೆದಿರ್ತಕ್ಕಂಥವ್ರು ಕೆಲವು ಸುಗಮ ಸಂಗೀತದ ಗಾಯಕರುಗಳು. ಅವರು ಸ್ವಲ್ಪನಾದ್ರೂ ಈ ಒಂದು ಭಾರತದ ಪರಂಪರೆ ಗೊತ್ತಿದೆಯಾ, ಅಥವಾ ಸ್ವಲ್ಪನಾದ್ರೂ ಅವ್ರಿಗೆ ಈ ಬೌದ್ಧ ಪರಂಪರೆ ಗೊತ್ತಿದೆಯಾ, ಅಥವಾ ಸ್ವಲ್ಪನಾದ್ರೂ ಈ ದೇಶದ ಇತಿಹಾಸ ಗೊತ್ತಿದೆಯಾ ಅವ್ರಿಗೆ? ಗೊತ್ತಿದ್ರೆ ಹಿಂಗೆ ಮಾತಾಡ್ತಾರೆ, ಅಥವಾ ಹೊಟ್ಟೆ ಕಿಚ್ಚು, ಅಥವಾ ಮೂಲ ಆರ್ಯರ ಗುಣ ಈ ಥರ ಆಡಿಸ್ತಾ ಇದೆ ಅವ್ರಿಗೆ. ಆ ಕಾರಣಕ್ಕೋಸ್ಕರ ಬೇಡ ಅಂತಿದ್ದಾರೆ. ಯಾವ ಕವಿಗೂ ಅಪಚಾರ ಆಗೋದಿಲ್ಲ. ಇವ್ರೇನು ಹೇಳ್ತಾರೆ, ಕವಿಗೂ ಅಪಚಾರ ಆಗೋಗುತ್ತೆ ಅಂತ. ಕವಿಯ ಮನಸ್ಥಿತಿ ಗೊತ್ತೇನ್ರಿ? ಮತ್ತು ಇವ್ರು ಹೇಳ್ತಾರೆ ಈಗ ಯಾರು ವಿರೋಧಿಸ್ತಲ್ಲ, ಅವ್ರು ಬಿಟ್ಬಿಡಿ, ಅವರು ವಿರೋಧಿಸ್ತಾ ಇದ್ರೆ ಏನು ತೊಂದರೆ, ದೊಡ್ಡ ಧ್ವನಿ ಅಲ್ಲ ಅದು. ಆದರೆ ಅನೇಕರ ಮನಸ್ಥಿತಿ ಹಿಂಗಿದೆ. ಈಗೇನು ಇವರು ಇಬ್ರು ಹೋಗಿದಾರಲ್ಲ, ಮುದ್ದು ಕೃಷ್ಣ, ಕಿಕ್ಕೇರಿ ಕೃಷ್ಣಮೂರ್ತಿ ಅಂತಕ್ಕಂಥ ಇಬ್ರು ವ್ಯಕ್ತಿಗಳು, ಸುಗಮ ಸಂಗೀತದವರು, ಇವ್ರ ಮನಸ್ಥಿತಿ ಅನೇಕರಲ್ಲಿದೆ. ಈ ಮನಸ್ಥಿತಿಯನ್ನ ಇಟ್ಕೊಂಡೇ ಅವರು ವಿರೋಧಿಸ್ತಾ ಇದ್ದಾರೆ. ಅಂದ್ರೆ ಬುದ್ಧನನ್ನ ವಿರೋಧಿಸುವ ಮನಸ್ಥಿತಿ ಅದು. ಬುದ್ಧನನ್ನ ವಿರೋಧಿಸಿದ ಕ್ಷಣಕ್ಕೆ ನೀವು ದೊಡ್ಡ ವ್ಯಕ್ತಿಗಳಾಗಲಾರಿರಿ, ತುಂಬಾ ಸಣ್ಣವರಾಗಿ ಹೋಗ್ತೀರಾ. ಇವ್ರು ಹೇಳ್ತಾರೆ ಕವಿಗೆ ಮಾಡುವ ಅಪಚಾರ ಇದು ಅಂತ. ಕವಿಗೆ ಅಪಚಾರ ಅಲ್ಲ, ನೀವು ಮಾಡಿದ್ದು ಕವಿಗೆ ಮಾಡಿದ್ರಂತ ಅಪಚಾರ. ಬುದ್ಧನನ್ನ ಬಿಟ್ಟಿದ್ದು ಕವಿಗೆ ಮಾಡಿದಂತ ಅಪಚಾರ. ಕವಿಗೆ ಮಾಡೋ ಅಪಚಾರ ಯಾವುದು ಗೊತ್ತಾ? ಮಾಧ್ವ ಅಲ್ಲಿ ಇರಲಿಲ್ಲ. ಆಕ್ಚುಲಿ ಕುವೆಂಪುರವರು ಬರೆದಂತ ಮೂಲ ಕವಿತೆಯಲ್ಲಿ ಮಾಧ್ವರನ್ನ ಹೆಸರಿಸಿಲ್ಲ ಅವರು. ಅದನ್ನ ಸೇರಿಸ್ತೀರಿ ನೀವು ನಾಡಗೀತೆ ಆಗುವಾಗ, ಕೆಲವು ಜನ ಸೇರ್ಕೊಂಡು. ಮತ್ತು ಇಲ್ಲಿ ಹೇಳ್ತೀರಾ ಆವಾಗಲೇ ಇದು ಕವಿಗೆ ಇಷ್ಟ ಇರಲಿಲ್ಲ, ಕವಿಯವರು ಕುವೆಂಪುರವರು ಒಪ್ಪಿರಲಿಲ್ಲ ಅದನ್ನ, ಮತ್ತು ಬೌದ್ಧರನ್ನ ಸೇರಿಸೋದ್ರ ವಿರುದ್ಧ ಕುವೆಂಪುರವರ ಪುತ್ರರಾದಂಥ ತೇಜಸ್ವಿ ಅವರು ಕೋರ್ಟ್ ಮೆಟ್ಲೇರಿದ್ರು, ಸರ್ಕಾರಕ್ಕೆ ಪತ್ರ ಬರೆದಿದ್ರು ಅಂತ ಹೇಳ್ತಾರೆ. ಆದ್ರೆ ಸತ್ಯ ಸಂಗತಿ ಏನು ಗೊತ್ತಾ? ತೇಜಸ್ವಿ ಅವರು ಕೋರ್ಟ್ ಮೆಟ್ಲೇರಿದ್ರು ಅಥವಾ ಸರ್ಕಾರಕ್ಕೆ ಪತ್ರ ಬರೆದ ಯಾವ್ದ್ರ ವಿರುದ್ಧ ಅಂದ್ರೆ ಮಾಧ್ವ ಪದವನ್ನ ಸೇರಿಸಿದ್ದರ ಬಗ್ಗೆ. ಬೌದ್ಧ ಪದ ಸೇರಿಸಬೇಕು ಅಂತಲ್ಲ, ಬೌದ್ಧ ಪದ ಇದ್ದೇ ಇತ್ತು. ಮಾಧ್ವ ಅನ್ನುವಂಥ ಪದವನ್ನು ನೀವು ಎಕ್ಸ್ಟ್ರಾ ಯಾಕೆ ಸೇರಿಸಿದ್ದೀರಾ ಅಂತ ಹೋಗಿರೋದು. ಇವತ್ತು ಸರ್ಕಾರಕ್ಕೆ ತೇಜಸ್ವಿ ಅವರು ಬರೆದಿರ್ತಕ್ಕಂಥ ಪತ್ರ ಅಲ್ಲೇ ನಿಮ್ಗೆ ಸಿಗುತ್ತೆ ನೋಡ್ರಿ. ಯಾರನ್ನು ಮಂಗ ಮಾಡೋಕ್ಕಾಗಲ್ಲ. ಈಗ ಕುವೆಂಪುರವರು ಮಾಧ್ವ ಪದವನ್ನು ಸೇರಿಸಿಲ್ಲ, ಇಲ್ಲೆಲ್ಲ ರಾಜಕೀಯ ಮಾಡಿಬಿಡಿ ನೀವು ಕವಿತೆ ಜೊತೆ ಅಂತ ಹೇಳಿ ಅದರ ವಿರುದ್ಧ ತೇಜಸ್ವಿ ಅವರು ಹೋಗಿದ್ದು. ಬುದ್ಧನ ತತ್ವಗಳನ್ನ ಮೈಗೂಡಿಸ್ಕೊಂಡು ಆದರ್ಶವಾದಂಥ ವಿಶ್ವ ಮೈತ್ರಿಯನ್ನು ಇಟ್ಕೊಂಡು ಅತ್ಯಂತ ಶಾಂತಿ ಸಹಬಾಳ್ವೆಯಿಂದ ಪ್ರಕೃತಿ ನಡುವೆ ಜೀವನ ಮಾಡಿದಂಥವ್ರು. ಈ ನಗರ ಪ್ರದೇಶದ ಜಂಜಾಟಗಳನ್ನ ಬಿಟ್ಬಿಟ್ಟು ತಮ್ಮ ಇಡೀ ಸಾಹಿತ್ಯದ ಉದ್ದಕ್ಕೂ ಬುದ್ಧನ ಸಿದ್ಧಾಂತವನ್ನೇ ಇಟ್ಕೊಂಡು ತಮ್ಮ ಸಾಹಿತ್ಯವನ್ನು ಬರೆದಂಥವ್ರು ಕುವೆಂಪುರವರು ಮತ್ತು ತೇಜಸ್ವಿ ಅವರು. ಅವ್ರ ಇಡೀ ಸಾಹಿತ್ಯದಲ್ಲಿ ಬುದ್ಧನೆಡೆಗೆ ಮರಳಿ ಹೋಗುವಂತ ಅನೇಕ ಪ್ರಸಂಗಗಳನ್ನ ತಂದಿದ್ದಾರೆ. ಅದರಲ್ಲೇ ಗೊತ್ತಾಗುತ್ತೆ ಎಷ್ಟರ ಮಟ್ಟಕ್ಕೆ ಅವರು ಬುದ್ಧರ ಅನುಯಾಯಿಗಳಾಗಿದ್ರು ಅಂತ. ಅವ್ರು ಯಾವತ್ತಾದ್ರೂ ವಿರೋಧಿಸ್ತಾರ? DNA ನುಡಿಯುವ ಸತ್ಯಗಳನ್ನ ತೆಗೆದ್ರೆ ಯಾವ್ಯಾವ ಜನಾಂಗದ ಕಥೆ ಎಲ್ಲೆಲ್ಲಿ ಹೋಗುತ್ತೆ ನಿಮ್ಗೆ ಗೊತ್ತಿಲ್ಲ. ಅದು ಇನ್ನೊಂದಿನ ಮಾತಾಡ್ತೀನಿ. ಸ್ಟೆಪಿ ಹುಲ್ಲುಗಾವಲುಗಳಿಂದ ಬಂದಂತ ಈ ಕುದುರೆ ಮುಖದ ಜನ, ಕುದುರೆ ಅಂದ್ರೆ ಕುದುರೆ ಪ್ರಿಯರು, ಆರ್ಯರು ಹೇಗೆ ಬಂದ್ರು ಇಲ್ಲಿಗೆ, ಭಾರತದಲ್ಲಿ ಎಂತಹ ಪರಂಪರೆಯನ್ನ ಕಟ್ಟಿದ್ರು ಅವರು, ಹೇಗೆ ಭಾರತದಲ್ಲಿ ಜೂಜುಗಳನ್ನ, ಮೌಢ್ಯಗಳನ್ನ, ದೇವರುಗಳನ್ನ ತುರುಕಿ ಇಲ್ಲಿನ ಜನಗಳನ್ನ ಸಾಂಸ್ಕೃತಿಕ ಅಧಪತನಕ್ಕೆ ತಳ್ಳಿದ್ರು ಅಂತ ನಮಗ್ ಗೊತ್ತು ಚರಿತ್ರೆ. ಇಂತಹ ಚರಿತ್ರೆ ಇದ್ದಾಗ್ಯೂ ಸಹಿಸಿಕೊಂಡು ಹೋಗ್ತಾ ಇದೀವಲ್ಲ, ಅದು ಬೌದ್ಧರ ನಮ್ಮ ಸಹಿಷ್ಣುತೆ. ಭಾರತೀಯ ಜನರನ್ನ ನೀವು ರಾಜಕೀಯದಲ್ಲಿ ಎತ್ಕಟ್ಟಿ, ಧರ್ಮದಲ್ಲಿ ಎತ್ಕಟ್ಟಿ ಒಡೆದು ಅಧಿಕಾರ ಆಳ್ತಾ ಇದ್ದೀರಾ, ಆಳಿ. ಆದರೆ ಬುದ್ಧರನ್ನ ತೆಗೆಯುವಂತ ನಿಮ್ಮ ಹುನ್ನಾರ ಸಲ್ಲದು.
ನಮ್ಮ ನಾಡಗೀತೆಯಲ್ಲಿ ಬುದ್ಧರು ಇದ್ದೇ ಇರ್ತಾರೆ, ಇದ್ರು, ಈಗಲೂ ಇರ್ತಾರೆ, ಮುಂದೆ ಇರಲೇಬೇಕು. ಅದಕ್ಕೋಸ್ಕರನೇ ಬೌದ್ಧರು ಉದ್ಯಾನವನ ಆದಾಗ ಮಾತ್ರವೇ ಅದು ಸರ್ವ ಜನಾಂಗದ ಶಾಂತಿಯ ತೋಟ ಆಗುತ್ತೆ ಅನ್ನೋದನ್ನ ಹೇಳ್ತಾ, ಕರ್ನಾಟಕ ಸರ್ಕಾರಕ್ಕೆ ನನ್ನ ಮನವಿ ಏನು ಅಂತಂದರೆ, ನಮ್ಮೆಲ್ಲರ ಮನವಿ, ಕರ್ನಾಟಕ ಸರ್ಕಾರವು ಯಾವುದೇ ಕಿಡಿಗೇಡಿಗಳ ಮಾತುಗಳಿಗೆ ತಲೆ ಕೆಡಿಸ್ಕೊಳ್ತೇನೆ ನಾಡಗೀತೆಯಲ್ಲಿ ಬೌದ್ಧರ ಉದ್ಯಾನವನ್ನು ಸೇರಿಸಿ ಸರ್ವ ಜನಾಂಗದ ಶಾಂತಿಯ ತೋಟವನ್ನಾಗಿ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಇದೇ ಇವತ್ತಿನ ಈ ವಿಡಿಯೋದ ವಿಶೇಷ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು.